ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರು ರಾಮಚಂದ್ರ ದತ್ತ ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದ ಮೇಲೆ ಅವನ ಭಕ್ತಿ ಶ್ರದ್ಧೆ ಗಳಿತವಾಗುತ್ತಾ ಹೋಗುತ್ತದೆ. ಒಮ್ಮೆ ಶ್ರೀರಾಮಕೃಷ್ಣರು ಭಾವಾವಸ್ಥೆಯಲ್ಲಿದ್ದಾಗ ತಾಯಿ ಕಾಳಿಯ ಹತ್ತಿರ ಮಾತನಾಡುತ್ತಿದ್ದಾರೆ. ಅಮ್ಮ, ನೀನು ಎಷ್ಟೊಂದು ಭಕ್ತರನ್ನು ರಾಶಿ ರಾಶಿಯಾಗಿ ಕಳುಹಿಸುತ್ತಿದ್ದೀಯಾ. ನನಗೆ ನಿದ್ರಿಸಲು, ಊಟ ಮಾಡಲು, ಸ್ನಾನ ಮಾಡಲು ಸಮಯ ಇಲ್ಲದಂತಾಗಿ ಬಿಟ್ಟಿದೆ. ಇದೊಂದು ಮುರುಕಲು ಢೋಲು. ಇದನ್ನು ಈ ರೀತಿ ಎಷ್ಟು ದಿನ ಅಂತ ಹೊಡೆಯಲಿಕ್ಕೆ ಆಗುತ್ತದೆ? ಶ್ರೀರಾಮಕೃಷ್ಣರು ಈ ರೀತಿ ಹೇಳಲು ಕಾರಣ, ಶ್ರೀರಾಮಕೃಷ್ಣರ ಸಾಧನಾವಧಿ ಮುಕ್ತಾಯವಾದ ತರುವಾಯ 1875 ನಂತರ ಅವರ ಬಳಿಗೆ ಹೆಚ್ಚು ಭಕ್ತರು ಬರಲಿಕ್ಕೆ ಆರಂಭ ಆಗುತ್ತದೆ. ಇನ್ನು 1880 ಅನಂತರ ಆ ಭಕ್ತರ ಸಂಖ್ಯೆ ಮತ್ತೂ ಅಧಿಕವಾಯಿತು. ಶ್ರೀರಾಮಕೃಷ್ಣರಿಗೆ ಆಹಾರ ಪಾನೀಯಗಳನ್ನು ಸೇವಿಸಲಿಕ್ಕೂ ಬಿಡುವಿಲ್ಲವೆಂಬಂತೆ ಆಗಿ ಹೋಯಿತು. ಇದೇ ಭಾವದಲ್ಲಿರುವಾಗ ಶ್ರೀರಾಮಕೃಷ್ಣರು ಒಂದು ಬಾರಿ ತಾಯಿ ಕಾಳಿಯ ಹತ್ತಿರ, ಅಮ್ಮ, ವಿಜಯ, ಕೇದಾರ, ರಾಮ, ಮಾಸ್ಟರ್ ಇವರಿಗೆ ನೀನು ಆಧ್ಯಾತ್ಮಿಕ ಶಕ್ತಿಯನ್ನು ಅನುಗ್ರಹಿಸು ಎಂದು ಪ್ರಾರ್ಥಿಸಿಕೊಳ್ಳುತ್ತಾರೆ. ಈ ವ್ಯಕ್ತಿಗಳಲ್ಲಿ ವಿಜಯಕೃಷ್ಣ ಗೋಸ್ವಾಮಿ, ಕೇದಾರನಾಥ, ಮಾಸ್ಟರ್ ಮಹಾಶಯ ಮತ್ತು ರಾಮ ಎಂದು ಹೇಳಿದಾಗ ರಾಮಚಂದ್ರ ದತ್ತ. ಶ್ರೀರಾಮಕೃಷ್ಣರ ಈ ಪ್ರಾರ್ಥನೆಯ ಇಂಗಿತ ಏನು ಅಂದರೆ, ತಮ್ಮ ಬಳಿಗೆ ಯಾರು ಹೊಸ ಭಕ್ತರು ಬರುತ್ತಾರೆಯೋ ಅವರೆಲ್ಲರೂ ಮೊದಲು ಈ ವ್ಯಕ್ತಿಗಳ ಹತ್ರ ಹೋಗಿ ತರಬೇತಿಯನ್ನು ಪಡೆದುಕೊಂಡು ಆಧ್ಯಾತ್ಮಿಕವಾಗಿ ಸಿದ್ಧರಾಗಿ ತಮ್ಮ ಬಳಿಗೆ ಬರುವಂತಾಗಲಿ. ಹೀಗೆ ಶ್ರೀರಾಮಕೃಷ್ಣರೇ ರಾಮಚಂದ್ರ ದತ್ತನಿಗೆ ನೀನು ಒಂದಿಷ್ಟು ಶಕ್ತಿಯನ್ನು ತುಂಬು ಎಂಬ ಪ್ರಾರ್ಥನೆಯನ್ನು ಮಾಡಿದರು. ಹಾಗೂ ಅವನು ಪ್ರವಚನಗಳನ್ನು ಮಾಡುವಂತಾಗಲಿ ಎಂದು ಆದೇಶವನ್ನು ನೀಡಿದರು. ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು, ಭಗವಂತನಿಂದ ಆದೇಶ ಇಲ್ಲದೆ ಒಬ್ಬ ವ್ಯಕ್ತಿ ಪ್ರವಚನ ಮಾಡಲಿಕ್ಕೆ ಹೋಗಬಾರ್ದು. ಇಲ್ಲಿ ಶ್ರೀರಾಮಕೃಷ್ಣರೇ ರಾಮಚಂದ್ರ ದತ್ತನಿಗೆ ಆದೇಶವನ್ನು ನೀಡುತ್ತಿದ್ದಾರೆ. ರಾಮಚಂದ್ರನಿಗೆ ಶ್ರೀರಾಮಕೃಷ್ಣರಲ್ಲಿ 100ಕ್ಕೆ 100 ಶರಣಾಗತಿ ಇದ್ದಿತು. ಅವನು ಚೆನ್ನಾಗಿ ಸಂಪಾದನೆ ಮಾಡಿದರೂ ಕೂಡ ತನ್ನ ಪತ್ನಿ ಮಕ್ಕಳಿಗಾಗಿ ಹಣವನ್ನು ಕೂಡಿ ಇಡಲಿಕ್ಕೆ ಹೋಗಲಿಲ್ಲ. ಅವನು ಹೇಳುತ್ತಿದ್ದ, ನಾನು ನನ್ನ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದೇನೆ ಎಂಬ ಭಾವನೆ ನನಗೆ ಇಲ್ಲ. ಆದ್ದರಿಂದ ನಾನು ಅವರಿಗಾಗಿ ಹಣವನ್ನು ಕೂಡಿ ಇಡುವುದಿಲ್ಲ. ಭಗವಂತನೇ ಅವರನ್ನು ನೋಡಿಕೊಳ್ಳುತ್ತಿದ್ದಾನೆ ಮತ್ತು ಭಗವಂತ ಈಗ ಅವರನ್ನು ಹೇಗೆ ನೋಡಿಕೊಳ್ಳುತ್ತಿದ್ದಾನೆಯೋ ನಾಳೆ ನಾನು ತೀರಿಕೊಂಡ ಮೇಲೂ ತನ್ನ ಹೆಂಡತಿ ಮಕ್ಕಳನ್ನು ಅವರನ್ನು ಅದೇ ರೀತಿ ನೋಡಿಕೊಳ್ಳುತ್ತಾನೆ. ರಾಮನ ವಿಶ್ವಾಸ ಈ ಬಗೆಯದಾಗಿದ್ದುದರಿಂದ ಅವನು ತನ್ನ ಕುಟುಂಬಕ್ಕಾಗಿ ಯಾವ ಉಳಿತಾಯವನ್ನು ಮಾಡಲಿಕ್ಕೆ ಹೋಗಲಿಲ್ಲ. ರಾಮನ ಕೊನೆಯ ಮಗಳು ಅಕಸ್ಮಾತ್ತಾಗಿ ತೀರಿಕೊಂಡಾಗ ರಾಮನಿಗಾದ ದುಃಖ ಆಘಾತ ಅಷ್ಟಿಷ್ಟಲ್ಲ. ಆದರೆ ಅವನು ಅದನ್ನು ಭಗವಂತನಲ್ಲಿ ಶರಣಾಗಿ ಸಹಿಸಿಕೊಳ್ಳುತ್ತಾನೆ. ಮಿತ್ರರೊಬ್ಬರು ಅವನಿಗೆ ಸಮಾಧಾನವನ್ನು ಹೇಳಲಿಕ್ಕೆ ಬಂದಾಗ ಅವನು ಭಗವಂತ
ಒಂದು ವಸ್ತುವನ್ನು ನೀಡಿದ್ದ. ಭಗವಂತನೇ ಈಗ ಅದನ್ನು ತೆಗೆದುಕೊಂಡಿದ್ದಾನೆ. ತನ್ನ ವಸ್ತುವನ್ನು ತಾನು ತೆಗೆದುಕೊಂಡರೆ ಅದರಲ್ಲಿ ನಾನು ಶೋಕಿಸುವುದೇನಿದೆ ಎಂದು ನಿರ್ಲಿಪ್ತ ಭಾವನೆಯಿಂದ ಹೇಳುತ್ತಾನೆ. ರಾಮಚಂದ್ರನಲ್ಲಿ ಮೋಸ ಬುದ್ಧಿ, ಅಪ್ರಾಮಾಣಿಕತೆ ಒಂದಿನಿತೂ ಇರಲಿಲ್ಲ. ಒಮ್ಮೆ ಕಲ್ಕತ್ತಾದ ಓರ್ವ ಅಗರ್ಭ ಶ್ರೀಮಂತ ವರ್ತಕ ಬ್ರಿಟನ್ನಿನಿಂದ 4 ದೊಡ್ಡ ದೊಡ್ಡ ಜಹಾಜುಗಳಲ್ಲಿ ಕೆರೋಸಿನ್ ಎಣ್ಣೆಯನ್ನು ತರಿಸುತ್ತಾನೆ. ಅದನ್ನು ಅವನು ಭಾರತದಲ್ಲಿ ಮಾರಾಟ ಮಾಡಬೇಕಾದ್ರೆ ಕೆಮಿಕಲ್ ಚೆಕ್ ಆಗಬೇಕು. ರಾಮಚಂದ್ರ ದತ್ತ ಕೆಮಿಸ್ಟ್. ಅವನು ಅದನ್ನು ಪರೀಕ್ಷೆ ಮಾಡಿ ಅದು ಸರಿಯಾಗಿದೆ ಎಂದು ಸರ್ಟಿಫಿಕೇಟ್ ಕೊಟ್ಟರೆ ಮಾತ್ರ ಅದನ್ನು ಭಾರತದಲ್ಲಿ ಮಾರಿ ಆ ವರ್ತಕ ಲಾಭವನ್ನು ಸಂಪಾದಿಸಿಕೊಳ್ಳಬಹುದು. ರಾಮಚಂದ್ರ ಅದನ್ನು 3 ಬಾರಿ ಪರೀಕ್ಷೆ ಮಾಡಿ ನೋಡುತ್ತಾನೆ. 3 ಬಾರಿಯೂ ಅದರಲ್ಲಿ ಅದು ಶುದ್ಧವಾಗಿಲ್ಲ, ಅದರಲ್ಲಿ ಇನ್ನೂ 3 ಅಂಕಗಳು ಕಡಿಮೆ ಇವೆ ಎಂದು ಗೊತ್ತಾಗುತ್ತದೆ. ರಾಮಚಂದ್ರ ಸರ್ಟಿಫಿಕೇಟನ್ನು ಕೊಡಲು ನಿರಾಕರಿಸಿ ಬಿಡುತ್ತಾನೆ. ಆ ವರ್ತಕ ಅದರಿಂದ ತನಗೆ ಮಿಲಿಯಾನುಗಟ್ಟಲೆ ಹಾನಿಯಾಗುತ್ತದೆ ಎಂದು ರಾಮನಿಗೆ ತಾನು 40,000 ಲಂಚವನ್ನು ಕೊಡುವುದಾಗಿಯೂ ರಾಮ ಸರ್ಟಿಫಿಕೇಟನ್ನು ಬರೆದು ಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತಾನೆ. ಆದರೆ ರಾಮಚಂದ್ರ ಅದಕ್ಕೆ ಸಮ್ಮತಿಯನ್ನು ನೀಡುವುದಿಲ್ಲ. ಇಂತಹ ಅನೇಕ ಘಟನೆಗಳು ಅವರ ಉದ್ಯೋಗ ಜೀವನದಲ್ಲಿ ನಡೆದಿರಬೇಕು. ರಾಮ ಪ್ರಾಮಾಣಿಕತೆ ಮತ್ತು ನಿರ್ವಂಚನೆಯ ಜೀವನವನ್ನು ನಡೆಸುತ್ತಿದ್ದನು. ರಾಮನಿಗೆ ಎಲ್ಲರ ಜೊತೆ ಸೇರಿ ಹರಟೆ ಹೊಡೆಯುವುದರಲ್ಲಿ ಯಾವ ಆಸಕ್ತಿಯೂ ಇರಲಿಲ್ಲ. ಯಾರಾದರೂ ಬಂದು ತನ್ನ ಬಳಿಯಲ್ಲಿ ಹರಟೆ ಹೊಡೆಯಲು ಆರಂಭಿಸಿದರೆ ರಾಮ, ದಯವಿಟ್ಟು ಶ್ರೀರಾಮಕೃಷ್ಣರ ವಿಷಯವಾಗಿ ಮಾತನಾಡಿ ಎಂದು ಹೇಳಿ ತಾನೇ ಶ್ರೀರಾಮಕೃಷ್ಣರ ಕುರಿತು ಮಾತನಾಡಲು ಪ್ರಾರಂಭಿಸಿ ಬಿಡುತ್ತಿದ್ದ. ರಾಮ ಎಲ್ಲ ಭಕ್ತರ ಜೊತೆಗೂಡಿ ಕಲ್ಕತ್ತಾದ ರಸ್ತೆಗಳಲ್ಲಿ ಸಂಕೀರ್ತನೆ ಕಾರ್ಯಕ್ರಮವನ್ನು ಆಯೋಜಿಸುತ್ತಾನೆ. ಅವನು ಬರಿಗಾಲಿನಲ್ಲಿ ಎಲ್ಲರ ಜೊತೆ ಸೇರಿಕೊಂಡು ತಾಳ, ಮೃದಂಗ, ಕರತಾಲ, ಢೋಲ್ ಇವನ್ನೆಲ್ಲ ಹಿಡಿದುಕೊಂಡು ನರ್ತನ ಮಾಡ್ತಾ ಕಲ್ಕತ್ತಾದ ರಸ್ತೆಗಳಲ್ಲಿ ಅವರು ಭಜನೆಯನ್ನು ಹೇಳಿಕೊಂಡು ಹೋಗುತ್ತಿದ್ದರು. ರಾಮನ ಅಂತ್ಯಕಾಲದಲ್ಲಿ ಅವನಿಗೆ ಸಕ್ಕರೆ ರೋಗ ಹೆಚ್ಚಾಗುತ್ತದೆ. ಜೊತೆಯಲ್ಲಿ ಇನ್ನು ಕೆಲವು ತೊಂದರೆಗಳು ಆದುದರಿಂದ ಅವನು ಹಾಸಿಗೆಯನ್ನು ಹಿಡಿದು ಬಿಡ್ತಾನೆ. ಈ ವೇಳೆಯಲ್ಲಿ ಸ್ವಾಮಿ ವಿವೇಕಾನಂದರು ಅಮೇರಿಕೆಯಿಂದ ಭಾರತಕ್ಕೆ ಮರಳಿ ಬಂದಿರುತ್ತಾರೆ. ರಾಮಚಂದ್ರ ದತ್ತ ಅಂತಿಮ ದಿನಗಳಲ್ಲಿ ಇದ್ದಾನೆ ಎಂಬುದನ್ನು ಕೇಳಿ ಸ್ವಾಮಿ ವಿವೇಕಾನಂದರು ಅವರನ್ನು ಭೇಟಿಯಾಗಲು ಅವರ ಮನೆಗೆ ಬರುತ್ತಾರೆ. ರಾಮಚಂದ್ರ ಮಲಗಿ ಮಾತನಾಡುತ್ತಿದ್ದಾನೆ. ಸ್ವಾಮೀಜಿಯವರು ಎದುರುಗಡೆ ಕುರ್ಚಿಯ ಮೇಲೆ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರ ವಿಷಯವಾಗಿ ಮಾತನಾಡುತ್ತಾ ಬಹಳ ಹೊತ್ತು ಕಳೆಯಿತು. ಈಗ ರಾಮಚಂದ್ರನಿಗೆ ಶೌಚಕ್ಕೆ ಹೋಗಬೇಕಾಗಿತ್ತು. ಅವನು ಬಹಳ ಕಷ್ಟಪಟ್ಟು ಕುಳಿತುಕೊಂಡು ತನ್ನ ಪಾದರಕ್ಷೆಗಳನ್ನು ಹುಡುಕುತ್ತಿದ್ದಾನೆ. ಆಗ ಸ್ವಾಮಿ ವಿವೇಕಾನಂದರು ತಕ್ಷಣ ಬಗ್ಗಿ ಅವನ 2 ಪಾದರಕ್ಷೆಗಳನ್ನು ತಮ್ಮ ಕೈಯಿಂದ ಎತ್ತಿ ಅವನ ಪಾದಗಳ ಹತ್ತಿರ ಇಡುತ್ತಾರೆ. ಅದನ್ನು ಕಂಡು ರಾಮಚಂದ್ರನ ಮನಸ್ಸು ಕರಗಿ ಹೋಗುತ್ತದೆ. ನರೇನ್, ನೀನು ಅಮೇರಿಕೆಗೆ ಹೋಗಿ ಬದಲಾಗಿದ್ದೀಯಾ ಎಂದು ನಾವು ಭಾವಿಸಿದ್ದೆವು. ನಾವು ತಪ್ಪು ತಿಳಿದುಕೊಂಡೆವು. ನೀನು ಏನೂ ಬದಲಾಗಿಲ್ಲ. ನೀನು ನಮ್ಮ ಹಳೆಯ ಅದೇ ಬಿಲೆ ಅಂದರೆ ನರೇಂದ್ರನ ಪ್ರೀತಿಯಿಂದ ಕರೆಯುತ್ತಿದ್ದ ಹೆಸರು. ನೀನು ನಮ್ಮ ಅದೇ ಬಿಲೆ ಆಗಿದ್ದೀಯೇ ಎಂದು ರಾಮಚಂದ್ರ ದತ್ತ ಸ್ವಾಮೀಜಿಯವರನ್ನು ಕೊಂಡಾಡುತ್ತಾನೆ.
ರಾಮಚಂದ್ರನ ದತ್ತನನ್ನು ಕಲ್ಕತ್ತದ ಅವನ ಸಿಮ್ಲಾದ ಮನೆಯಲ್ಲಿ ಅವರ ಭಕ್ತರು, ಶಿಷ್ಯರು, ಅಭಿಮಾನಿಗಳು, ಕುಟುಂಬಿಗಳು ಇರಿಸಿಕೊಂಡಿದ್ದರು. ಅಲ್ಲಿಂದ ಚಿಕಿತ್ಸೆಗೆ ಅನುಕೂಲವಾಗುತ್ತದೆ ಎಂಬ ಕಾರಣಕ್ಕಾಗಿ. ಆದರೆ ರಾಮಚಂದ್ರ ತಾನು ತನ್ನ ಕಾಂಕೂರ್ಗಾಚಿಯ ಮನೆಗೆ ಹೋಗಬೇಕು ಎಂದು ಮತ್ತೆ ಮತ್ತೆ ಒತ್ತಾಯಿಸಿದ. ಏಕೆಂದರೆ ಶ್ರೀರಾಮಕೃಷ್ಣರಿದ್ದ ಸ್ಥಳ ಅದು. ತಾನು ಅಲ್ಲಿಯೇ ಪ್ರಾಣ ಬಿಡಬೇಕು ಎಂಬುದು ಅವನ ಇಚ್ಛೆ. ಆದರೆ ಕುಟುಂಬಿಗಳಿಗೆ ಅವನನ್ನು ಅಲ್ಲಿ ಕರೆದುಕೊಂಡು ಹೋಗಲು ಮನಸ್ಸಿಲ್ಲ. ರಾಮಚಂದ್ರ ಕೇಳಲಿಲ್ಲ. ರಾಮಚಂದ್ರ ಕೊನೆಗೂ ಕಾಂಕೂರ್ಗಾಚಿಯ ತನ್ನ ಯೋಗೋದ್ಯಾನದ ಮನೆಗೆ ಹೋಗುತ್ತಾನೆ. ಅಲ್ಲಿ ಅವನು ಕೇವಲ 5 ದಿನ ಇದ್ದದ್ದು. ಅಲ್ಲಿಯೇ ಅವನು ತನ್ನ ಪ್ರಾಣವನ್ನು ಬಿಡುತ್ತಾನೆ. ರಾಮ ತನ್ನ ಒಂದು ಅಂತಿಮ ಆಸೆಯನ್ನು ಈ ರೀತಿ ಹೇಳಿಕೊಂಡಿದ್ದ. ನನ್ನ ಅಂತ್ಯಕ್ರಿಯೆ ಆದ ಮೇಲೆ ಆ ಬೂದಿಯನ್ನು ಈ ಕಾಂಕೂರ್ಗಾಚಿಯ ಶ್ರೀರಾಮಕೃಷ್ಣ ಯೋಗೋದ್ಯಾನದ ದ್ವಾರದ ಬಳಿ, ಗೇಟಿನ ಬಳಿ ನೆಲದಲ್ಲಿ ಹಾಕಿಬಿಡಿ. ಏಕೆಂದರೆ ಮುಂದೆ ಬರುವಂತಹ ನೂರಾರು ಸಾವಿರಾರು ಭಕ್ತರು, ಶ್ರೀರಾಮಕೃಷ್ಣ ಭಕ್ತರ ಪಾದಧೂಳಿ ನನ್ನ ಅಸ್ಥಿ ಭಸ್ಮಗಳ ಮೇಲೆ ಬೀಳುವಂತಾಗಲಿ. ಶ್ರೀರಾಮಕೃಷ್ಣರ ಕುರಿತ 100ಕ್ಕೆ 100 ಶ್ರದ್ಧೆ ರಾಮಚಂದ್ರನದು ಎಂಬುದು ಅವನ ಈ ಅಂತಿಮ ಆಸೆಯಿಂದ ನಮಗೆ ಗೊತ್ತಾಗುತ್ತದೆ. ಧನ್ಯ ರಾಮಚಂದ್ರ ದತ್ತ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.